ಹ್ಯಾಬಿಟ್ ಅನ್ನೋ ಒಂದು ನಾವು ಎಪಿಸೋಡ್ ಮಾಡಿದ್ವಿ ಅಲ್ಲ ಪಾಡ್ಕಾಸ್ಟ್. ಸೊ ತುಂಬಾ ಒಳ್ಳೆ ರೆಸ್ಪಾನ್ಸ್ ಕೂಡ ಬಂದಿದೆ. ಆ್ಯಂಡ್ ತುಂಬಾ ಜನ ಏನಂತ ಅಂದರೆ ಹ್ಯಾಬಿಟ್ಸ್ನ ನಾನು ಬದಲು ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡಿರೋದು. ಆ್ಯಂಡ್ ಅದಕ್ಕೆ ಒಂದು ನಮ್ಮ ಕಡೆಯಿಂದ ಒಂದು ಎಕ್ಸ್ಚೇಂಜ್ ಥರ ಮಾಡೋಣ, ಒಂದು ಎನರ್ಜಿ ಎಕ್ಸ್ಚೇಂಜ್ ಥರ ಮಾಡೋಣ ಅಂತ ಹೇಳಿ ಈ ಕಮಿಂಗ್ March 8 ಸಂಡೇ ನಾವು ಒಂದು ವರ್ಕ್ಶಾಪ್ನ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಸೊ ಆ ವರ್ಕ್ಶಾಪ್ ಏನಂತ ಅಂದರೆ ಹ್ಯಾಬಿಟ್ ಬಿಲ್ಡಿಂಗ್ ವರ್ಕ್ಶಾಪು. ಇಂಪಾರ್ಟೆಂಟ್ ಥಿಂಗ್ ಏನಂದರೆ ಸಬ್ಕಾನ್ಷಿಯಸ್ಗೆ ಹೆಂಗೆ ನಾವು ಇನ್ಸ್ಟಾಲ್ ಮಾಡಬೇಕು, ಫೀಡ್ ಮಾಡಬೇಕು ಹ್ಯಾಬಿಟ್ಸ್ನ ಅನ್ನೋದು. ಆ್ಯಂಡ್ ನಾಟ್ ಓನ್ಲಿ ವರ್ಕ್ಶಾಪ್, ಬರೀ ವರ್ಕ್ಶಾಪ್ ಮಾತ್ರ ಅಲ್ಲ, ಒಂದು ಡ್ರಾಮಾ ಶೋ ಮೂಲಕ ನಾವು ಹೇಗೆ ಕಲಿಬೋದು ಅನ್ನೋ ಒಂದು ಯೂನಿಕ್ ಕಾನ್ಸೆಪ್ಟ್ನ ನಾವು ತರ್ತಾ ಇದ್ದೀವಿ ಪೀಪಲ್ಗೆ. ಜೊತೆಗೆ ನಿಮ್ಮ ಒಂದು ಕನಸಿನ ಕೂಸು. ಹೌದು, ಎಸ್, ಅಂಡ್ ಅಫ್ಕೋರ್ಸ್ ನಾನು ಈ ಬುಕ್ ನೀವು ಲಾಸ್ಟ್ ಟೈಮ್ ಕೇಳಿದ್ರಿ. ಸೊ ಬದುಕು ಬದಲಿಸುವ 21 ಅಭ್ಯಾಸಗಳು, ಸರಳ ಅಭ್ಯಾಸಗಳು, ಸುಂದರ ಬದುಕು ಅಂತ. ಸೊ ಈ ಬುಕ್ ಕೂಡ ನೀವು ಲಾಸ್ಟ್ ಟೈಮ್ ಹಾಕ್ಬೋದಾ, ಹೆಸರು ರಿವೀಲ್ ಮಾಡ್ಬೋದಾ ಅಂದರೆ, ಸೊ ಇವತ್ತು ರಿವೀಲ್ ಮಾಡ್ಬೋದು. ಆ್ಯಂಡ್ ನಿಮಗೆ ಈ ಬುಕ್ಕು ಥ್ಯಾಂಕ್ ಯು. ತಾರಾ ಅವರು ಬರೆದಿರೋ ಬುಕ್ಕು ಬದುಕು ಬದಲಿಸುವ 21 ಅಭ್ಯಾಸಗಳು. ವಂಡರ್ಫುಲ್, ಎಲ್ಲ ಒಳ್ಳೇದಾಗಲಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಈ ಪುಸ್ತಕ ಎಷ್ಟೋ ಜನರ ಜೀವನ ಬದುಕಿಸ್ಲಿ, ಚೇಂಜ್ ಮಾಡಲಿ, ಬದಲಾಯಿಸ್ಲಿ ಅಂತ ಮನಸ್ಪೂರ್ವಕವಾಗಿ ಹಾರೈಸ್ತೀನಿ. ಆ್ಯಂಡ್ ಅದರ ಜೊತೆ ಲಾಸ್ಟ್ ಟೈಮ್ ನೀವು ಅದನ್ನು ಹೇಳಿದಾಗ ಕೇಳಿದ್ರು ಕೂಡ ಎಲ್ಲೆಲ್ಲಿ ಇದು ಎಲ್ಲಿ ಸಿಗುತ್ತೆ ಏನು ಅಂತ. ಸೊ ಅಮೆಝಾನಲ್ಲಿ ಸಿಗುತ್ತೆ. ನನ್ನ ಹಂಬಲ್ ರಿಕ್ವೆಸ್ಟು, ಬುಕ್ ತೊಗೊಂಡು ಒಂದು ಕಡೆ ಇಡಬೇಡಿ, ಬುಕ್ ತೊಗೊಂಡು ಓದಿ, ಅದನ್ನು ಅರ್ಥ ಮಾಡಿಕೊಂಡು ಲೈಫಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಳ್ಳಿ ಅಂತ.